ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರತಿದಿನವೂ ನಮ್ಮ ಜೀವನದಲ್ಲಿ ಹೊಸ ಸಾಧ್ಯತೆಗಳನ್ನು ತೆರೆದಿಡುತ್ತದೆ. ಆ ಸಾಧ್ಯತೆಗಳನ್ನು ತಿಳಿದುಕೊಳ್ಳಲು ಹಾಗೂ ಅದಕ್ಕೆ ತಕ್ಕಂತೆ ಸಿದ್ಧರಾಗಲು ಜ್ಯೋತಿಷ್ಯಶಾಸ್ತ್ರದ ಮಾರ್ಗದರ್ಶನ ಬಹಳ ಸಹಾಯಕವಾಗಿದೆ. ಗ್ರಹಗಳ ಸ್ಥಾನ ಹಾಗೂ ಅವುಗಳ ಚಲನೆಯ ಆಧಾರದ ಮೇಲೆ ಇಂದು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಏನಿದೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ಈ ಮಾಹಿತಿಯು ನಿಮ್ಮ ದಿನವನ್ನು ಹೆಚ್ಚು ಅರ್ಥಪೂರ್ಣವಾಗಿಸಲು ನೆರವಾಗುತ್ತದೆ ಎಂದು ನಾವು ಭಾವಿಸುತ್ತೇವೆ. ಇಂದಿನ ಪಂಚಾಂಗ ಆಗಸ್ಟ್ 29, 2025 ಶುಕ್ರವಾರ. ತಿಥಿ ಶುಕ್ಲ ಪಕ್ಷದ ಚತುರ್ಥಿ ರಾತ್ರಿ 8:22 ತದನಂತರ ಸಪ್ತಮಿ. ನಕ್ಷತ್ರ ರೇವತಿ ನಕ್ಷತ್ರ ಬೆಳಗ್ಗೆ 11:38 ತದನಂತರ ವಿಶಾಖ ನಕ್ಷತ್ರ. ಯೋಗ ಸಿದ್ಧಿಯೋಗ ಮಧ್ಯಾಹ್ನ 2:12 ತದನಂತರ ಇಂದ್ರಯೋಗ. ಕರಣ ಬಾಲವ ರಾತ್ರಿ 8:22 ರಾಹುಕಾಲ ಬೆಳಗ್ಗೆ 10:46 ಮಧ್ಯಾಹ್ನ 12:22 ಗುಳಿಕಾಕಾಲ ಬೆಳಗ್ಗೆ 7:34 9:10 ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:56 12:47 ರಾಶಿ ಭವಿಷ್ಯ. ಮೊದಲಿಗೆ ಮೇಷರಾಶಿಯವರ ಫಲವನ್ನು ನೋಡೋಣ. ಮೇಷರಾಶಿಯವರೇ, ನೀವು ಎಂದಿಗೂ ಧೈರ್ಯ ಹಾಗೂ ಉತ್ಸಾಹದಿಂದ ಕೂಡಿರುತ್ತೀರಿ. ಇಂದು ನಿಮ್ಮ ಧೈರ್ಯ ಹಾಗೂ ಆತ್ಮವಿಶ್ವಾಸ ಹೆಚ್ಚಿರುತ್ತದೆ. ವೃತ್ತಿಕ್ಷೇತ್ರದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಉತ್ತಮ ಫಲಿತಾಂಶಗಳನ್ನು ತರಲಿವೆ. ನಿಮ್ಮ ಕಠಿಣ ಪರಿಶ್ರಮವನ್ನು ಹಿರಿಯರು ಗಮನಿಸುತ್ತಾರೆ ಹಾಗೂ ಪ್ರಶಂಸೆ ವ್ಯಕ್ತಪಡಿಸುತ್ತಾರೆ. ಆರ್ಥಿಕವಾಗಿ ಇಂದು ಶುಭದಿನ. ಹೊಸ ಹೂಡಿಕೆಗಳ ಬಗ್ಗೆ ಯೋಚಿಸಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ನೀವು ಹೆಚ್ಚು ಶಕ್ತಿವಂತರಾಗಿರುತ್ತೀರಿ. ಪರಿಹಾರ: ಇಂದು ನೀವು ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚುತ್ತದೆ ಹಾಗೂ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ. ವೃಷಭರಾಶಿ. ಈಗ ವೃಷಭರಾಶಿಯ ಫಲವನ್ನು ನೋಡೋಣ. ವೃಷಭರಾಶಿಯವರೇ, ನೀವು ನಿಮ್ಮ ಸ್ಥಿರತೆ ಹಾಗೂ ದೃಢ ಸಂಕಲ್ಪದಿಂದಲೇ ಯಶಸ್ಸು ಕಾಣುತ್ತೀರಿ. ಇಂದು ನೀವು ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ. ಕೆಲಸದಲ್ಲಿ ಕೆಲವು ಅಡೆತಡೆಗಳು ಎದುರಾಗಬಹುದು, ಆದರೆ ನಿಮ್ಮ ಸ್ಥಿರ ಮನೋಭಾವದಿಂದ ಅವುಗಳನ್ನು ನಿಭಾಯಿಸುವಿರಿ. ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಕುಟುಂಬದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿ. ಸಂಜೆಯ ವೇಳೆಗೆ ಪರಿಸ್ಥಿತಿ ಸುಧಾರಿಸುತ್ತದೆ. ಪರಿಹಾರ: ಶುಕ್ರವಾರದ ದಿನದಂದು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸುಖ ಹಾಗೂ ಸಮೃದ್ಧಿ ಹೆಚ್ಚುತ್ತದೆ. ಮಿಥುನ ರಾಶಿ. ಮಿಥುನರಾಶಿಯವರ ಫಲವನ್ನು ನೋಡೋಣ. ಮಿಥುನರಾಶಿಯವರೇ, ನೀವು ನಿಮ್ಮ ಬುದ್ಧಿವಂತಿಕೆ ಹಾಗೂ ಚುರುಕುತನದಿಂದಲೇ ಜನರ ಮನ ಗೆಲ್ಲುತ್ತೀರಿ. ಇಂದು ನಿಮ್ಮ ಸಂವಹನ ಕೌಶಲ್ಯಗಳು ನಿಮಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತವೆ. ವ್ಯಾಪಾರ ಹಾಗೂ ವೃತ್ತಿಕ್ಷೇತ್ರದಲ್ಲಿ ಹೊಸ ಒಪ್ಪಂದಗಳು ಅಥವಾ ಅವಕಾಶಗಳು ನಿಮ್ಮನ್ನು ಅರಸಿ ಬರಬಹುದು. ನಿಮ್ಮ ಬುದ್ಧಿವಂತಿಕೆಯಿಂದ ಉತ್ತಮ ಲಾಭ ಗಳಿಸುವಿರಿ. ಕೌಟುಂಬಿಕ ಜೀವನದಲ್ಲಿ ಸಂತೋಷ ಹಾಗೂ ನಗು ಇರುತ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮ ದಿನ. ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ. ಪರಿಹಾರ: ಗಣೇಶನನ್ನೇ ಪೂಜಿಸುವುದು ಹಾಗೂ ಹಸಿರು ಬಣ್ಣದ ಬಟ್ಟೆ ಧರಿಸುವುದು ನಿಮ್ಮ ಶುಭಕ್ಕೆ ಕಾರಣವಾಗುತ್ತದೆ. ಕಟಕರಾಶಿ. ಈಗ ಕಟಕರಾಶಿಯ ಫಲವನ್ನು ನೋಡೋಣ. ಕಟಕರಾಶಿಯವರೇ, ನೀವು ನಿಮ್ಮ ಸಹಾನುಭೂತಿ ಹಾಗೂ ಪ್ರೀತಿಯಿಂದಲೇ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತೀರಿ. ಇಂದು ನಿಮ್ಮ ಭಾವನಾತ್ಮಕತೆಯು ನಿಮ್ಮ ಬಲವಾಗಲಿದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಹೃದಯದ ಮಾತನ್ನು ಕೇಳಿ. ಕೆಲಸದಲ್ಲಿ ಸಣ್ಣ ತಪ್ಪುಗಳ ಬಗ್ಗೆ ಜಾಗರೂಕರಾಗಿ. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ. ಆದರೂ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯಿರಿ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು. ಸಮತೋಲಿತ ಆಹಾರ ಸೇವಿಸುವುದು ಅಗತ್ಯ. ಪರಿಹಾರ: ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸುವುದು ನಿಮ್ಮ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿ ನೀಡುತ್ತದೆ. ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡೋಣ. ಸಿಂಹರಾಶಿಯವರೇ, ನಿಮ್ಮ ನಾಯಕತ್ವ ಗುಣ ಹಾಗೂ ವಿಶ್ವಾಸ ಎಲ್ಲರಿಗೂ ಪ್ರೇರಣೆ. ಇಂದು ನೀವು ಅದೃಷ್ಟದ ಪ್ರಭಾವವನ್ನು ಅನುಭವಿಸುವಿರಿ. ವೃತ್ತಿಯಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಮೆಚ್ಚುಗೆ ಗಳಿಸುತ್ತವೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಆರ್ಥಿಕವಾಗಿ ಲಾಭದಾಯಕ ದಿನ. ಅನಿರೀಕ್ಷಿತ ಮೂಲಗಳಿಂದ ಹಣ ಬರಬಹುದು. ಪ್ರೀತಿಪಾತ್ರರ ಜೊತೆ ಸಮಯ ಕಳೆಯಲು ಇದು ಸೂಕ್ತ ಸಮಯ. ನಿಮ್ಮ ಸಕಾರಾತ್ಮಕ ಶಕ್ತಿ ಇತರರಿಗೂ ಪ್ರೇರಣೆ ನೀಡುತ್ತದೆ. ಪರಿಹಾರ: ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರು ಅರ್ಪಿಸುವುದು ಹಾಗೂ ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದರಿಂದ ನಿಮ್ಮ ಯಶಸ್ಸು ಹೆಚ್ಚುತ್ತದೆ. ಕನ್ಯಾ ರಾಶಿ. ಈಗ
ಕನ್ಯಾ ರಾಶಿಯ ಫಲವನ್ನು ನೋಡೋಣ. ಕನ್ಯಾ ರಾಶಿಯವರೇ, ನಿಮ್ಮ ಕಠಿಣ ಪರಿಶ್ರಮ ಹಾಗೂ ವಿವರಗಳಿಗೆ ನೀವು ನೀಡುವ ಗಮನವೇ ನಿಮ್ಮ ದೊಡ್ಡ ಬಲ. ಇಂದು ನೀವು ಕೆಲಸದಲ್ಲಿ ಹೆಚ್ಚು ಶ್ರಮ ಪಡಬೇಕಾಗಬಹುದು, ಆದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಯೋಗ್ಯವಾದ ಫಲ ಸಿಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಯಾವುದೇ ದಾಖಲೆಗಳಿಗೆ ಸಹಿ ಮಾಡುವ ಮೊದಲು ಚೆನ್ನಾಗಿ ಪರಿಶೀಲಿಸಿ. ಅನಗತ್ಯವಾದ ವಿವಾದಗಳಿಂದ ದೂರವಿರಿ. ಆರೋಗ್ಯ ಉತ್ತಮವಾಗಿರುತ್ತದೆ. ಪರಿಹಾರ: ತುಳಸಿ ಗಿಡಕ್ಕೆ ನೀರು ಹಾಕಿ ಅದರ ಸುತ್ತ ಪ್ರದಕ್ಷಿಣ ಮಾಡುವುದು ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ. ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡೋಣ. ತುಲಾರಾಶಿಯವರೇ, ನಿಮ್ಮ ಸಮತೋಲನ ಹಾಗೂ ನ್ಯಾಯಯುತ ಸ್ವಭಾವವೇ ನಿಮ್ಮ ವೈಶಿಷ್ಟ್ಯ. ಇಂದು ನಿಮಗೆ ಸಂತೋಷ ಹಾಗೂ ಸಮತೋಲನದ ದಿನ. ನಿಮ್ಮ ಸಾಮಾಜಿಕ ಜೀವನ ಉತ್ತಮವಾಗಿರುತ್ತದೆ. ಹೊಸ ಸ್ನೇಹಿತರನ್ನು ಪಡೆಯುವಿರಿ. ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಹೆಚ್ಚುತ್ತದೆ. ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಆದಾಯದ ಹೊಸ ಮೂಲಗಳು ಕಂಡುಬರಬಹುದು. ನಿಮ್ಮ ಕಲಾತ್ಮಕ ಆಸಕ್ತಿಗಳು ನಿಮಗೆ ನೆಮ್ಮದಿ ನೀಡುತ್ತವೆ. ಪರಿಹಾರ: ಲಕ್ಷ್ಮೀದೇವಿಯನ್ನು ಪೂಜಿಸುವುದು ಹಾಗೂ ಬಿಳಿ ಸಿಹಿಯನ್ನು ದಾನ ಮಾಡುವುದು ನಿಮ್ಮ ಸಂಪತ್ತು ವೃದ್ಧಿಸುತ್ತದೆ. ವೃಶ್ಚಿಕ ರಾಶಿ. ಈಗ ವೃಶ್ಚಿಕ ರಾಶಿಯ ಫಲವನ್ನು ನೋಡೋಣ. ವೃಶ್ಚಿಕ ರಾಶಿಯವರೇ, ನಿಮ್ಮ ದೃಢ ಸಂಕಲ್ಪ ಹಾಗೂ ನಿಗೂಢ ಸ್ವಭಾವವೇ ನಿಮ್ಮನ್ನು ವಿಶೇಷವಾಗುತ್ತದೆ. ಇಂದು ನಿಮಗೆ ಸ್ವಲ್ಪ ಸವಾಲಿನ ದಿನವಾಗಿರಬಹುದು. ಕೆಲಸದಲ್ಲಿ ಅಡೆತಡೆಗಳು ಎದುರಾಗಬಹುದು, ಆದರೆ ನಿಮ್ಮ ದೃಢ ಸಂಕಲ್ಪದಿಂದ ಅವುಗಳನ್ನು ಜಯಿಸುವಿರಿ. ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಇರಲಿ. ಕುಟುಂಬದ ಸದಸ್ಯರೊಂದಿಗೆ ಶಾಂತವಾಗಿ ಮಾತನಾಡಿ. ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಪರಿಹಾರ: ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನನ್ನು ಪೂಜಿಸುವುದರಿಂದ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ. ಧನುರಾಶಿ. ಧನುರಾಶಿಯ ಫಲವನ್ನು ನೋಡೋಣ. ಧನುರಾಶಿಯವರೇ, ನೀವು ಎಂದಿಗೂ ಉತ್ಸಾಹಿ ಹಾಗೂ ಸಾಹಸಪ್ರಿಯರು. ಇಂದು ನಿಮ್ಮ ಉತ್ಸಾಹ ಹೆಚ್ಚಿರುತ್ತದೆ. ಪ್ರಯಾಣ ಮಾಡುವ ಯೋಗವಿದೆ. ಆರ್ಥಿಕವಾಗಿ ಲಾಭ ಗಳಿಸುವ ಸಾಧ್ಯತೆಯಿದೆ. ಹೊಸ ಯೋಜನೆಗಳಿಗೆ ಇದು ಉತ್ತಮ ಸಮಯ. ನಿಮ್ಮ ಧನಾತ್ಮಕ ಚಿಂತನೆಗಳು ನಿಮ್ಮನ್ನು ಯಶಸ್ಸಿನತ್ತ ಕೊಂಡುಹೋಗುತ್ತವೆ. ಹಿರಿಯರಿಂದ ಪ್ರಶಂಸೆ ದೊರೆಯಲಿದೆ. ಪರಿಹಾರ: ಹಳದಿ ಬಣ್ಣದ ಬಟ್ಟೆ ಧರಿಸುವುದು ಹಾಗೂ ಗುರುವಾರದಂದು ಗುರುಸ್ಮರಣೆ ಮಾಡುವುದು ನಿಮಗೆ ಶುಭ ತರುತ್ತದೆ. ಮಕರ ರಾಶಿ. ಈಗ ಮಕರ ರಾಶಿಯ ಫಲವನ್ನು ನೋಡೋಣ. ಮಕರ ರಾಶಿಯವರೇ, ನಿಮ್ಮ ಶಿಸ್ತು, ಕಠಿಣ ಪರಿಶ್ರಮ ಹಾಗೂ ಮಹತ್ವಾಕಾಂಕ್ಷೆಯೇ ನಿಮ್ಮ ಯಶಸ್ಸಿಗೆ ಕಾರಣ. ಇಂದು ನೀವು ನಿಮ್ಮ ಗುರಿಗಳ ಬಗ್ಗೆ ಸ್ಪಷ್ಟವಾಗಿರುತ್ತೀರಿ. ಕಠಿಣ ಪರಿಶ್ರಮದಿಂದ ನಿಮ್ಮ ವೃತ್ತಿಜೀವನದಲ್ಲಿ ಪ್ರಗತಿ ಸಾಧಿಸುವಿರಿ. ಹಣಕಾಸಿನ ವಿಷಯದಲ್ಲಿ ಸ್ಥಿರತೆ ಇರುತ್ತದೆ. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಅವುಗಳನ್ನು ನಿರ್ವಹಿಸಲು ನಿಮ್ಮ ಬುದ್ಧಿವಂತಿಕೆ ಹಾಗೂ ತಾಳ್ಮೆ ಸಹಾಯ ಮಾಡುತ್ತದೆ. ಆರೋಗ್ಯ ಸಾಮಾನ್ಯವಾಗಿರುತ್ತದೆ. ಪರಿಹಾರ: ಶನಿದೇವನಿಗೆ ಎಣ್ಣೆ ದೀಪವನ್ನು ಹಚ್ಚುವುದು ಹಾಗೂ ಬಡವರಿಗೆ ಅನ್ನದಾನ ಮಾಡುವುದು ನಿಮ್ಮ ಯಶಸ್ಸು ಹೆಚ್ಚುತ್ತದೆ. ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡೋಣ. ಕುಂಭರಾಶಿಯವರೇ, ನಿಮ್ಮ ಸೃಜನಶೀಲತೆ ಹಾಗೂ ಹೊಸ ಆಲೋಚನೆಗಳು ನಿಮ್ಮನ್ನು ಇತರರಿಗಿಂತ ಭಿನ್ನವಾಗಿಸುತ್ತವೆ. ಇಂದು ನಿಮ್ಮ ಸೃಜನಶೀಲತೆ ಹಾಗೂ ಹೊಸ ಆಲೋಚನೆಗಳು ಫಲ ನೀಡುತ್ತವೆ. ನೀವು ಸಾಮಾಜಿಕವಾಗಿ ಹೆಚ್ಚು ಸಕ್ರಿಯರಾಗಿರುತ್ತೀರಿ. ಹಣಕಾಸಿನ ವಿಷಯದಲ್ಲಿ ಅದೃಷ್ಟ ನಿಮ್ಮನ್ನು ಹಿಂಬಾಲಿಸುತ್ತದೆ. ಹೊಸ ಹೂಡಿಕೆಗಳು ಲಾಭ ತರಬಹುದು. ಪ್ರೀತಿಪಾತ್ರರ ಜೊತೆ ಉತ್ತಮ ಸಮಯ ಕಳೆಯುವಿರಿ. ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಿ. ಪರಿಹಾರ: ಅರಳಿಮರಕ್ಕೆ ನೀರು ಹಾಕುವುದು ಹಾಗೂ ಶನಿದೇವನಿಗೆ ಪ್ರಾರ್ಥನೆ ಸಲ್ಲಿಸುವುದು ನಿಮಗೆ ಶುಭ ತರುತ್ತದೆ. ಮೀನರಾಶಿ. ಕೊನೆಯದಾಗಿ ಮೀನರಾಶಿಯ ಫಲವನ್ನು ನೋಡೋಣ. ಮೀನರಾಶಿಯವರೇ, ನಿಮ್ಮ ಸಹಾನುಭೂತಿ ಹಾಗೂ ಆಧ್ಯಾತ್ಮಿಕ ಮನೋಭಾವ ನಿಮ್ಮನ್ನು ವಿಶೇಷವಾಗಿಸುತ್ತದೆ. ಇಂದು ನೀವು ಸ್ವಲ್ಪ ಆಲಸಿಗಳಾಗಿರಬಹುದು. ಕೆಲಸವನ್ನು ಮುಂದೂಡುವ ಪ್ರವೃತ್ತಿ ಬಿಡುವುದು ಉತ್ತಮ. ಅನಗತ್ಯ ಚಿಂತೆಗಳಿಂದ ದೂರವಿರಿ. ಆರ್ಥಿಕವಾಗಿ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯ. ಧ್ಯಾನ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳು ನಿಮಗೆ ನೆಮ್ಮದಿ ನೀಡುತ್ತವೆ. ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೆಚ್ಚು ಗಮನ ನೀಡಿ. ಪರಿಹಾರ: ವಿಷ್ಣು ಸಹಸ್ರನಾಮ ಪಠಿಸುವುದು ಹಾಗೂ ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ನಿಮಗೆ ಶಾಂತಿ ಹಾಗೂ ಸಮೃದ್ಧಿ ನೀಡುತ್ತದೆ. ಇದೇ ಇಂದಿನ 12 ರಾಶಿಗಳ ವಿಸ್ತೃತ ಭವಿಷ್ಯ. ನಮ್ಮ ಜೀವನದಲ್ಲಿ ನಾವು ಸಕಾರಾತ್ಮಕ ಮನಸ್ಸಿನಿಂದ ಮುನ್ನಡೆದರೆ ಯಾವುದೇ ಅಡೆತಡೆಗಳನ್ನು ಜಯಿಸಬಹುದು. ಈ ಮಾಹಿತಿ ನಿಮಗೆ ಸಹಾಯಕವಾಗಲಿ ಎಂದು ಆಶಿಸುತ್ತೇವೆ. ಇಂದಿನ ದಿನ ನಿಮಗೆ ಶುಭವಾಗಲಿ ಎಂದು ಹಾರೈಸುತ್ತೇವೆ. ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ.